ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ವಿಚಾರವಾಗಿ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ವಿಚಾರವಾಗಿ ಇದೀಗ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಾಸಕರ ಅಸಮಾಧಾನ ಎಲ್ಲವನ್ನೂ ಕೂಡ ಸಿಎಂ ಹ್ಯಾಂಡಲ್ ಮಾಡ್ತಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನ ಕರೆದು ಮಾತನಾಡುತ್ತಾರೆ. ಏನೇನು ಸಮಸ್ಯೆ ಇದೆಯೋ ಅದೆಲ್ಲವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಪರಿಹರಿಸ್ತಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ. ಈ ಸಿಚುಯೇಷನ್ ಏನೇ ಸಮಸ್ಯೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಬಗೆಹರಿಸ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಹಲವು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸ್ವಪಕ್ಷದಲ್ಲೇ ಇಟ್ಕೊಂಡು ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇಶದಲ್ಲಿದ್ದೆ ಏನು ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೂಡ ಇದ್ರಾಗ ನೋಡಿದ್ದೀನಿ. ಏನ್ರಿ ಮಾತನಾಡಿದೊಂದು ಏನೋ ಆಡಿಯೋ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಒಂದು ಮುಖ್ಯಮಂತ್ರಿಗಳು ಸಂಬಂಧಿಸಿ ಯಾರ್ಯಾರು ಶಾಸಕರಿದ್ದಾರೆ, ಕಾಗೆ ಅವರು ಇರ್ಬೋದು, ಗೋಪಾಲ್ ಕೃಷ್ಣ ಅವರು ಇರ್ಬೋದು, ಅವ್ರನ್ನ ಕರೆದು ಮಾತನಾಡ್ತಾರೆ. ಮಾತಾಡಿ ಚರ್ಚೆ ಮಾಡಿ ಅಲ್ಲಿ ಅವರ ಮತಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ತಪ್ಪೇನಿದೆ? ಶಾಸಕಾಂಗ ಸಭೆ ಕರಿಬೇಕು ಅಂಥೇಳಿ ಶಾಸಕರು ಒತ್ತಾಯ ಮಾಡೋದು ತಪ್ಪೇನಿಲ್ಲ, ಕೋರಿಕೆ ಮಾಡೋದು ತಪ್ಪಲ್ಲ. ದೇ ಆರ್ ಮೆಂಬರ್ಸ್, ಅದಕ್ಕಿಂತ ತಪ್ಪಿಲ್ಲ. ಶಾಸಕಾಂಗ ಸಭೆ ಇರೋದೇ ಶಾಸಕರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ. ಇತ್ಯರ್ಥ ಆಗಿದ್ದಾವೆ, ಸ್ವಲ್ಪ ಉಳಿದಿರ್ತವೆ, ಸ್ವಲ್ಪ ಆಗಿರ್ತವೆ, ಬಗೆಹರಿಸ್ತಾರಲ್ಲ. ಭಾಳ ಚಿಂತೆ ಮಾಡೋಕೆ ಹೋಗ್ಬೇಡಿ. ಶಾಸಕರ ಏನು ಅಭಿಪ್ರಾಯಗಳನ್ನ ಅವ್ರು ಗೌರವಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಅದನ್ನು ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಬಿ ಆರ್ ಪಾಟೀಲ್ನು ಕರೆಸ್ತಾರೆ, ಕಾಗೆ ಅವ್ರನ್ನೂ ಕರೆಸ್ತಾರೆ. ಅವ್ರು ಏನಾದ್ರು ಸಮಸ್ಯೆಗಳಿದಾವೆಲ್ಲ ಮಾಡಿಕೊಡ್ತಾರೆ. ಅಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿ ಅವರು ಹೇಳಿದರೆ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಆ ಬಗ್ಗೆ ಕ್ರಮ ಕೈಗೊಳ್ತಾರೆ. ಯಾರು ಅಂಥ ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸರಿಯಾಗಿ ಕೆಲಸ ಮಾಡಲ್ಲ ಏನಿದೆ, ಮುಖ್ಯಮಂತ್ರಿಗಳು ಅದನ್ನು ವಿವರಣೆ ಪಡೆದುಕೊಳ್ತಾರೆ. ಬಿ ಆರ್ ಪಾಟೀಲ್ ವಿವರಣೆ ಪಡ್ಕೋತಾರೆ, ಜಮೀರ್ ಅವ್ರದ್ದು ವಿವರಣೆ ಪಡ್ಕೋತಾರೆ. ಒಮ್ಮಿಂದೊಮ್ಮೆ ಇದು ಮಾಡೋಕ್ಕೆ ಬರೋಲ್ಲ. ವಿವರಣೆ ಪಡ್ಕೊಂಡು ಸತ್ಯಾಂಶಗಳನ್ನ ಅರ್ಥ ಮಾಡಿ ತಿಳ್ಕೊಂಡು ಇವತ್ತೊಂದು ಸಹ ಕ್ರಮ ಕೈಗೊಳ್ಬೇಕಾಗ್ತದೆ ಏನಿದ್ರು ಕೂಡ. ನಾನು ವಿದೇಶದಲ್ಲಿದ್ದೆ. ಶಾಸಕರು ಇವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರುವಂಥದ್ದು. ಒಟ್ಟಾರೆಯಾಗಿ ಯಾರೇ ಅಸಮಾಧಾನಗೊಂಡಿದ್ರು ಕೂಡ ಅವರ ಒಂದು ಅಭಿಪ್ರಾಯವನ್ನ ಗೌರವಿಸ್ತಾರೆ.